ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಶಿರಂಗ. ಇಡೀ ದೇಶದ ಕಣ್ಣು ನೆಟ್ಟಿದ್ದ ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಕೊನೆಗೂ ಮುಕ್ತಾಯಗೊಂಡಿದೆ. ಅಸ್ಸಾಂ, ತಮಿಳುನಾಡು, ಕೇರಳ, ಪುದುಚೇರಿ ಮತ್ತು ಹೈ ವೋಲ್ಟೇಜ್ ಕದನಕ್ಕೆ ಸಾಕ್ಷಿಯಾಗಿದ್ದ ಪಶ್ಚಿಮ ಬಂಗಾಳದ ಅಖಾಡದಲ್ಲಿ ಮತದಾರ ಪ್ರಭು ಯಾರ ಪರ ಇದ್ದಾನೆ, ಯಾವ ರಾಜ್ಯದಲ್ಲಿ ಯಾರಿಗೆ ಅಧಿಕಾರ, ಎಲ್ಲ ಸಮೀಕ್ಷೆಯ ಲೆಕ್ಕಾಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮೊದಲನೆಯದಾಗಿ ಅಸ್ಸಾಂನಲ್ಲಿ ಹಿಮಂತ ಶರ್ಮಾ ಅವರ ಅಲೆ ಮತ್ತೆ ಮುಂದುವರೆದಿದೆಯಾ ಅಂತ. ಅಸ್ಸಾಂನ 126 ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಈ ಬಾರಿ ದಾಖಲೆಯ 85.91% ಮತದಾನ ಆಗಿದೆ. ಇಲ್ಲಿ ಮತ್ತೊಮ್ಮೆ BJP ನೇತೃತ್ವದ NDA ಸರ್ಕಾರ ಅಧಿಕಾರಕ್ಕೆ ಬರುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ NDAಗೆ 88ರಿಂದ 100 ಸ್ಥಾನಗಳನ್ನು ನೀಡಿದೆ. ಹಾಗೆ ಕಾಂಗ್ರೆಸ್ಗೆ ಕೇವಲ 24ರಿಂದ 36 ಸ್ಥಾನಗಳನ್ನಷ್ಟೇ ಸಿಗ್ಬೋದು ಅಂತ ಲೆಕ್ಕಾಚಾರವನ್ನು ಮಾಡಿದೆ. ಇನ್ನು ಒಟ್ಟಾರೆ ಲೆಕ್ಕಾಚಾರವನ್ನು ನೋಡೋದಾದರೆ ಬಹುತೇಕ ಎಲ್ಲ ಸಮೀಕ್ಷೆಗಳು BJPನೇ ಸುಲಭವಾಗಿ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಭವಿಷ್ಯವನ್ನು ನುಡಿದಿದೆ. ಇನ್ನು ಸೆಕೆಂಡ್ ಒನ್ ತಮಿಳುನಾಡು. DMK ವರ್ಸಸ್ ವಿಜಯ್ ಎಂಟ್ರಿ. ತಮಿಳುನಾಡಲ್ಲಿ 234 ಕ್ಷೇತ್ರಗಳಲ್ಲಿ ಈ ಸಲ 84.69% ಮತದಾನ ಆಗಿದೆ. ಇಲ್ಲಿ DMK ಅಧಿಕಾರ ಉಳಿಸ್ಕೊಳ್ಳೋ ಪ್ರಯತ್ನದ ಹಾದಿಯಲ್ಲಿದ್ದರೆ ನಟ ವಿಜಯ್ ಅವರ TVK ಎಂಟ್ರಿ ಸೆನ್ಸೇಷನ್ ಕ್ರಿಯೇಟ್ ಮಾಡೋ ಸೂಚನೆಯನ್ನು ನೀಡಿದೆ. DMK ಪಾರ್ಟಿ 127ರಿಂದ 145 ಸ್ಥಾನಗಳನ್ನ ಪಡೆಯುವ ಮೂಲಕ ಅಧಿಕಾರವನ್ನು ಉಳಿಸ್ಕೋಬಹುದು. ಹಾಗೆ AADMK ಪಕ್ಷ 65ರಿಂದ 100 ಸ್ಥಾನಗಳಲ್ಲಿ ಪೈಪೋಟಿಯನ್ನು ನೀಡ್ತಿದೆ. ಹಾಗೆ ವಿಜಯ್ ಅವರ TVK ಮೊದಲ ಎಲೆಕ್ಷನ್ನಲ್ಲೇ 10ರಿಂದ 26 ಸ್ಥಾನಗಳನ್ನು ಗೆದ್ದು ಕಿಂಗ್ ಮೇಕರ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಮೂರನೇದು ಪಶ್ಚಿಮ ಬಂಗಾಳ. ದೀದಿ ವರ್ಸಸ್ ಮೋದಿ. ಬಂಗಾಳದಲ್ಲಿ ಏನಾಗುತ್ತೆ ಅನ್ನೋದು ಮಾತ್ರ ಸಸ್ಪೆನ್ಸ್ ಆಗಿದೆ. ಇಲ್ಲಿ ಸಮೀಕ್ಷೆಗಳು ಕೂಡ 2 ಭಾಗ ಆಗೋಗಿದ್ದಾವೆ. ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಏನು ಹೇಳುತ್ತೆ ಅಂದರೆ ಮಮತಾ ಬ್ಯಾನರ್ಜಿಯವರು 177ರಿಂದ 187 ಸ್ಥಾನವನ್ನು ಗೆದ್ದು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತಿದೆ. P-Marks ಮತ್ತು ಚಾಣಕ್ಯ ಸಮೀಕ್ಷೆ ಏನು ಹೇಳುತ್ತೆ ಅಂದರೆ ಇಲ್ಲ, ಈ ಬಾರಿ BJP ಅಧಿಕಾರಕ್ಕೆ ಬರುತ್ತೆ, BJPಗೆ 150ರಿಂದ 175 ಸ್ಥಾನ ಸಿಗುತ್ತೆ ಅಂತ ಭವಿಷ್ಯವನ್ನು ನುಡಿದಿದೆ. ಒಟ್ಟಾರೆ ಬಂಗಾಳದಲ್ಲಿ ಈ ಬಾರಿ ಜಿದ್ದಾಜಿದ್ದಿ ಇರೋದಂತೂ ನಿಜ. ನಾಲ್ಕನೆಯದಾಗಿ ಕೇರಳದಲ್ಲಿ ಈ ಬಾರಿ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. 140 ಕ್ಷೇತ್ರಗಳಲ್ಲಿ ನಡೆದ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಅವರ LDF ಸರ್ಕಾರಕ್ಕೆ ಈ ಬಾರಿ ಕಂಟಕ ಎದುರಾಗಿದೆ. ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ UDF 78ರಿಂದ 90 ಸ್ಥಾನವನ್ನು ಗೆದ್ದು ಅಧಿಕಾರ ಹಿಡಿಯುವ ಸಾಧ್ಯತೆ ಇದೆ. ಹಾಗೆ ಪಿಣರಾಯಿ ವಿಜಯನ್ ಅವರ LDF ಪಕ್ಷ 50ರಿಂದ 65 ಸ್ಥಾನಕ್ಕೆ ಕುಸಿಯುವಂಥ ಭೀತಿ ಇದೆ. ಇನ್ನು ಕೊನೆಯದಾಗಿ ಪುದುಚೇರಿ. ಪುಟ್ಟ ರಾಜ್ಯ ಪುದುಚೇರಿಯಲ್ಲೂ ಕೂಡ ಈ ಬಾರಿ NDA ಕಮಾಲ್ ಮಾಡುವಂಥ ಎಲ್ಲ ಲಕ್ಷಣಗಳು ಇದೆ. NDAಗೆ 16ರಿಂದ 20 ಸ್ಥಾನಗಳೊಂದಿಗೆ ಸ್ಪಷ್ಟ ಬಹುಮತ ಪಡೆಯುವಂಥ ನಿರೀಕ್ಷೆ ಇದೆ. ಹಾಗೆ ಕಾಂಗ್ರೆಸ್ಗೆ 6ರಿಂದ 8 ಸ್ಥಾನಕ್ಕೆ ಮಾತ್ರ ಸೀಮಿತ ಆಗ್ಬೋದು. ನೋಡಿದಿರಲ್ಲ ಗೆಳೆಯರೆ, ಇದು ಸದ್ಯದ ಎಕ್ಸಿಟ್ ಪೋಲ್ಗಳ ಲೆಕ್ಕಾಚಾರ. ಆದರೆ ಒಂದು ನೆನಪಿರಲಿ, ಇದು ಬರೀ ಕೇವಲ ಸಮೀಕ್ಷೆ ಅಷ್ಟೇ. ಫಲಿತಾಂಶ ಬರೋವರೆಗೂ ನಾವೆಲ್ಲರೂ ಕಾದು ನೋಡಲೇಬೇಕು. ನಿಮ್ಮ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಯಾರು ಗೆಲ್ಬೋದು, ತಮಿಳುನಾಡಲ್ಲಿ ವಿಜಯ್ ಅವರ ಎಂಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.